ಬೆಳಗ್ಗೆ ಎದ್ದೆ ಫಸ್ಟ್ ನಾನು. ಅದಾದ್ಮೇಲೆ ನಮ್ಮ ದೀಪಿಕಾ ಮಸ್ತಾಗಿ ರೆಡಿ ಆಗಿತ್ತು ಸ್ಕೂಲ್ಗೆ ಹೋಗೋಕ್ಕೆ. ನಾನು ಹೋದೆ ಫಸ್ಟ್ ಗಾಡಿನ ಗ್ಲಾಸ್ ಒರೆಸ್ಕೊಂಡು ಅದಾದ್ಮೇಲೆ ಮತ್ತೆ ನಾನು ರೆಡಿ ಆಗೋದೆ, ಮತ್ತೆ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಸುಮ್ಮನೆ ಒಂದು ವಾಕ್ ಹೋದೆ. ಅದಾದ್ಮೇಲೆ ಕಾಕಿ ಶರ್ಟ್ ಹಾಕ್ಕೊಂಡು ಮಸ್ತಾಗಿ ಡ್ಯೂಟಿ ಆನ್ ಮಾಡಿದೆ. ಕಾಯ್ಕೊಂಡಿದ್ದೆ, ಡ್ಯೂಟಿನೇ ಬಿದ್ದಿಲ್ಲ. ಅದಾದ್ಮೇಲೆ ದೀಪಿಕಾಗೆ ಸ್ಕೂಲ್ ಬಸ್ ಹತ್ಸಿದೆ, ಸ್ಕೂಲ್ ಬಸ್ ಬಂತು. ಅದಾದ್ಮೇಲೆ ಮತ್ತೆ ನಮ್ಮಮ್ಮ ಅಡುಗೆ ಮಾಡಿತ್ತು. ಅದಾದ್ಮೇಲೆ ಊಟ ಪ್ಯಾಕ್ ಮಾಡ್ತು. ನಾನು ಬಂದು ಗಾಡಿಯಲ್ಲಿ ಕೂತ್ಕೊಂಡೆ. ಅದಾದ್ಮೇಲೆ ಮಣಿ ಬಂದ, ಮಣಿ ಜೊತೆಲಿ ಮಾತಾಡ್ಕೊಂಡು ಹಂಗೆ ಮನೆ ಲಾಸ್ಟಲ್ಲಿ ಬರ್ತೀನಿ ಸರಿ ಅಂದ್ಬಿಟ್ಟು ಮಣಿ ಹೋದ. ಅದಾದ್ಮೇಲೆ ಮತ್ತೆ ಅಲ್ಲಿಂದ ಫಸ್ಟು ಬೊಮ್ಮಸಂದ್ರ ಡ್ಯೂಟಿ ಬಿತ್ತು, ಡ್ರಾಪ್ ಮಾಡಿದೆ. ಬೊಮ್ಮಸಂದ್ರದಲ್ಲಿ ನಮ್ಮ ವಿವರ್ ಸಿಕ್ಕಿದ್ರು, ಪಿ ಜಿಯಲ್ಲಿ ನೋಡ್ತಾ ಇದ್ರು. ಅದಕ್ಕೆ ಅವ್ರು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಸೀದಾ ಚಂದಾಪುರ ಡ್ರಾಪ್ ಮಾಡಿದೆ. ಚಂದಾಪುರ ಡ್ರಾಪ್ ಮಾಡಿಬಿಟ್ಟು ಆನೇಕಲ್ ರೋಡು. ಅದಾದ್ಮೇಲೆ ಮತ್ತೆ ಅಲ್ಲಿಂದ HSR ಡ್ರಾಪ್ ಮಾಡಿದೆ. ನಾಯಿನ ಕರ್ಕೊಂಬಂದೆ. ನಾಯಿ ಇಳಿತಾನೆ ಇರಲಿಲ್ಲ ಗಾಡಿಯಿಂದ, ಆದರೂ ಕಷ್ಟಪಟ್ಟು ನಾನೇ ಇಳಿಸ್ದೆ. ಅದಾದ್ಮೇಲೆ ಅಲ್ಲಿಂದ HSR ಡ್ರಾಪ್ ಮಾಡಿ ಅದಾದ್ಮೇಲೆ ಮತ್ತೆ ಅಲ್ಲಿಂದ KR ಪುರಂ ಡ್ರಾಪ್ ಮಾಡಿದೆ. KR ಪುರಂ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಸೀದಾ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ನಾಷ್ಟ ಅಲ್ಲ ಊಟ ಬಾರಿಸ್ಬಿಟ್ಟೆ. ಅಲ್ಲಿಂದ ಮತ್ತೆ ಪರಪ್ನಗರ ಡ್ಯೂಟಿ ಬಿತ್ತು. ಪರಪ್ನಗರ ಡ್ಯೂಟಿ ಡ್ರಾಪ್ ಮಾಡಿದೆ. ಅಲ್ಲೇ ನಮ್ಮ ವ್ಯೂವರ್ ಸಿಕ್ಕಿದ್ರು, ಅವ್ರ ಹತ್ರ ಮಸ್ತಾಗಿ ಮಾತಾಡ್ಕೊಂಡು ಹಂಗೆ ಡ್ಯೂಟಿ ಬಿದ್ದಿತ್ತು. ಎಲ್ಲಿಗೆ ಅಂತಂದರೆ ಬಸಾಪುರ. ಅಲ್ಲಿಂದ ಸೀದಾ ಕರ್ಕೊಂಡೋಗಿ ಬಸಾಪುರ ಡ್ರಾಪ್ ಮಾಡಿದೆ. ಬಸಾಪುರ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಮತ್ತೆ ನಾನು ಮನೆಗೆ ಹೋಗ್ಬಿಟ್ಟು ದುಡ್ಡು ಎತ್ಕೊಬರ್ಬೇಕಾಗಿತ್ತು. ಅಲ್ಲಿಂದ ದುಡ್ಡು ಎತ್ಕೊಂಡು ಲಾಕ್ ಮಾಡ್ಕೊಂಡು ಮನೇನ ಅಲ್ಲಿಂದ ಸೀದಾ ಗಾಡಿಗೆ ಬಂದ್ಬಿಟ್ಟು ಗಾಡಿಯಿಂದ ಹೋಗಿ ಮತ್ತೆ ಅಲ್ಲಿಂದ ಕೆನರಾ ಬ್ಯಾಂಕ್ ಹೋದೆ. ಅಲ್ಲಿ ಕೆಲಸ ಆಗಿಲ್ಲ. ಅದಾದಮೇಲೆ ಮತ್ತೆ ರಾಮುಗೆ ಫೋನ್ ಹಾಕಿದೆ. ಅವ್ನು ನಾನು ಕ್ಯಾಶ್ ಕೊಡು, ನಾನು ಫೋನ್ಪೇ ಮಾಡ್ತೀನಿ ಅಂದ. ಅಲ್ಲೋದ್ಮೇಲೆ ಕೆಲಸ ಆಯಿತು. ಅದಾದಮೇಲೆ ಅವ್ನಿಗೆ ಬಾಯ್ ಬಾಯ್ ಅಂದ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ಎಲ್ಲಿಗೆ ಅಂತಂದರೆ ಮನೆಗೆ. ಯಾಕಂದರೆ ಡ್ಯೂಟಿ ಬಿದ್ದಿಲ್ಲ ಅಲ್ಲಿಂದ. ಮತ್ತೆ ಫೋನ್ ಬಂದಿತ್ತು, ಅದಕ್ಕೋಸ್ಕರ ಸೀದಾ ಮನೆಗೆ ಬಂದೆ. ದೀಪಿಕಾಗೆ ಅದೇನೋ ಐಟಮ್ ತಂದಿದ್ದೆ, ಐಟಮ್ ಕೊಟ್ಬಿಟ್ಟು ಆಮೇಲೆ ಆಚೆಗಡೆ ಸೊಳ್ಳೆ ಐತಂದು ಒಂದು ಮಸ್ತಾಗಿ ಬೆಂಕಿ ಹಾಕಿದ್ರು. ಆಮೇಲೆ ನಮ್ಮ ಪಾಪು ಮಸ್ತಾಗಿ ಆಟ ಆಡ್ತಾ ಇತ್ತು. ನಾನು ಅದಾದಮೇಲೆ ನಮ್ಮಮ್ಮಗೆ ಜಿಲೇಬಿ ತಂದಿದ್ನಲ್ಲ ಅದನ್ನು ಕೊಟ್ಟು ಎಲ್ರಿಗೂ ಜಿಲೇಬಿಗಳು ಕೊಟ್ಬಿಟ್ಟು ಅದಾದಮೇಲೆ ಮಸ್ತಾಗಿ ನಾನು ಒಂದು ಕಂಟೆಂಟ್ ಮಾಡಿದೆ. ಆ ಕಂಟೆಂಟ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಹಾಕ್ತೀನಿ. ಇನ್ನೂ ಎಡಿಟ್ ಕರೆಕ್ಟಾಗಿ ಆಗಲಿಲ್ಲ, ಅದಕ್ಕೋಸ್ಕರ ಮತ್ತೆ ಅದಾದಮೇಲೆ ಮಸ್ತಾಗಿ ಊಟ ಮಾಡಿದೆ. ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.